ಉದ್ದೇಶ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಭೂಮಿ ವಿಚಾರದಲ್ಲಿ ಇಂದಿಗೆ 115 ದಿನದ ಹೋರಾಟವನ್ನು ಮುಂದುವರಿತೈತೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾದಂಥ ಕುಮಾರಣ್ಣನವರು ಬಿಡದಿಯ ಹೋರಾಟದಲ್ಲಿ ಭಾಗವಹಿಸಿ ರೈತರ ಪರವಾಗಿ ತಾವು ಏನು ಇರ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯ ಪೂರಕವಾಗಿ ನಾವು ಕೂಡ ಮಾನ್ಯ ಕುಮಾರಣ್ಣವರನ್ನ ಭೇಟಿ ಮಾಡಿದ್ವಿ. ಅಣ್ಣ, ನೀವು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಲಿಕ್ಕೆ ಮೂಲ ಕಾರಣಕರ್ತರು, ನೀವು ಕೂಡ ಜಿಲ್ಲೆಯನ್ನು ಮಾಡಿದಿರಿ. ಬರೀ ನೀವು ಬಿಡದಿಯ ರೈತರು ಹೋರಾಟವನ್ನು ಮಾಡ್ತಾ ಇದ್ರಿ, ನಮ್ಮ ಜಿಲ್ಲೆಯ ರೈತರ ಪರವಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ಒತ್ತಾಸೆಯನ್ನು ಹೇಳಿದ್ವಿ. ಅದರಂತೆ 6ನೇ ತಾರೀಕು ಇಂದು ನಾವು ಬರ್ತೇವೆ ಅಂತೇಳಿ ಏನು ಮಾತನ್ನು ಹೇಳಿದ್ರು. ತದನಂತರ ಶುಕ್ರವಾರ ಹಿಂದೆ 4ನೇ ತಾರೀಕಿಂದ ನಾವು ಕರೆದು ಒಂದು ಮಾನ್ಯ ಶಾಸಕರಾದಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಶಾಸಕರನ್ನು ಕೂಡ ಕರೆದು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿ, ಏನು 2 ವರ್ಷದ ಹಿಂದಿನಿಂದನೂ ಕೂಡ ಶಾಸಕರು ರೈತ ಪರವಾದಂತ ಈ ಒಂದು ವೇದಿಕೆಯಲ್ಲಿ ತಾವು ಕಾಣಿಸ್ಕೊಳ್ಳಿಲ್ಲ, ಯಾಕೆ ಅಂತೇಳಿ ಬಗ್ಗೆ ಚರ್ಚೆ ಆಯಿತು. ಎಲ್ಲ ಗಂಭೀರವಾದಂತ ಚರ್ಚೆ ಆದಮೇಲೆ ಮಾನ್ಯ ರವಿಕುಮಾರ್ ಅವರು ಕೂಡ ರೈತರ ಫಲವತ್ತಾದ ಕೃಷಿ ಭೂಮಿ ಕೈಗಾರಿಕೆ ಬೇಡ, ಕೃಷಿಯೇತರ ಭೂಮಿಯಲ್ಲಿ ಆಗ್ಬೇಕು ಅಂತೇಳಿ ಅವರು ಕೂಡ ಒತ್ತಾಸೆಯನ್ನು ಹೇಳಿದ್ರು. ನಾವು ಕೂಡ ರೈತರ ಪರವಾಗಿ ಇರ್ತೇನೆ ಅಂತೇಳಿ ಹೇಳಿರೋದ್ರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ತಮ್ಮಗಳ ಮುಂದೆ ಮಾಡ್ಲಿಕ್ಕೆ ನಾವು ಇಷ್ಟಪಡ್ತೇವೆ. ಅದೇ ಶಾಸಕರು ಏನು ಜಂಗಮಕೋಟೆ ಹೋಬಳಿಯಲ್ಲಿ 13 ಹಳ್ಳಿಗಳು ಅಂತ ಏನ್ ಹೇಳ್ತಿದಾರಲ್ಲ, 1 ಎಕರೆ ಪಾಣಿ ಇದೆ, 4 ಎಕರೆಗೆ ಅವರು ಗೋಮಾಳವನ್ನ ಆಕ್ರಮಿಸ್ಕೊಂಡಿದ್ದಾರೆ ಅಂತ ರೈತರು ಇಲ್ಲಿ ಧರಣಿ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳಿದ್ರು, ನಾವು ಕೂಡ ಎಲ್ಲ ಕೂತು ಯಾರು ವಾಸ್ತವಾಂಶದ ಬಗ್ಗೆ ಏನಿವತ್ತು 2823 ಎಕರೆ ಏನು ಭೂಮಿ ಐತೆ, ಆ ಭೂಮಿಯಲ್ಲಿ ಈಗಾಗಲೇ 526 ಎಕರೆ ಭೂಮಿ PSL ಕಂಪನಿಗೆ ಹೋದಂತ ಭೂಮಿ, 1300 ಚಿಲ್ಲರೆ ಏನು ಇವತ್ತು ಎಕರೆ ಇದೆ ಅದು ರೈತನ ಮೂಲ ಪಾಣಿದಾರರ ಹೆಸರು ಇದೆ. ಒಂದು 700 ಚಿಲ್ಲರೆ ಎಕರೆ ಏನು ಖರಾಬಿ ಅಂತ ಏನು ಇತ್ತು, ಇವೆಲ್ಲವೂ ಕೂಡ ಚರ್ಚೆ ಆಯ್ತು. ಇವತ್ತು ಖರಾಬಿ ಇರೋದು ಕೂಡ ಸರಿಸುಮಾರು 24-25 ವರ್ಷದ ಹಿಂದೆನೆ, ಅಂದ್ರೆ 50, 53, 57 ಅರ್ಜಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ಚರ್ಚೆಯನ್ನು ಮಾಡಿದ್ವಿ. ಈಗ ಎಲ್ಲೋ ನಾನು ವೈಯಕ್ತಿಕವಾಗಿ ತಮ್ಗೆ ಹೇಳಿಕೆ ಕೊಡೋದ್ರಿಗೂ ನಾವು ಕೂತು ಚರ್ಚೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಎಲ್ಲ ಚರ್ಚೆ ಆದ್ಮೇಲೆ ಕುಮಾರಣ್ಣವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ಚರ್ಚೆ ಏನಾಯ್ತು. ಅಂದು ನಮ್ಮ JK ರೆಡ್ಡಿ ಅವರು, ಚಿಂತಾಮಣಿ ಮಾಜಿ ಸಚಿವರು ಕೂಡ ಇದ್ದಂಥದ್ದು, ಮತ್ತು ನಾಡಗೌಡರು ಅಂತೇಳಿ ಒಬ್ಬ ಶಾಸಕರು ಇದ್ರು, ಆಮೇಲೆ ನಮ್ಮ ಶಿವಶಂಕರ್ ಅವರು ಅಂತೇಳಿ ಒಬ್ಬ ಶಾಸಕರು ಕೂಡ ಇದ್ರು. ಇವರೆಲ್ಲರ ಅಡಿಯಲ್ಲಿ ಸಾಧಕ ಬಾಧಕಗಳ ಚರ್ಚೆ ಆದ ಮೇಲೆ ಮಾನ್ಯ ಶಾಸಕರು ರೈತರ ಪರವಾಗಿ ನಾನು ನಿಮ್ ಜೊತೆಯಲ್ಲಿ ಇರ್ತೇನೆ ಅಂತ ಹೇಳಿದ್ದಾರೆ. ಬಹಳ ನಿಮ್ಮೆಲ್ಲರ ಪರವಾಗಿ, ವಿಶೇಷವಾಗಿ ಇಡೀ ರೈತರ ಪರವಾಗಿ ನಾವು ಅಭಿನಂದನೆ ಹೇಳ್ತೇವೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ್ದು ಜಂಗಮಕೋಟೆ ಹೋಬಳಿ KIDBಗೆ ಸಂಬಂಧಪಟ್ಟಂಗೆ ಮೊನ್ನೆ ಶನಿವಾರ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಕುಮಾರಣ್ಣವ್ರ ಮುಂದೆ ಒಂದು ರೈತರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಆ ಭಾಗದ ರೈತರು ಒಂದು ಸಭೆಯನ್ನು ಮಾಡಿ, ಆ ಒಂದು ಸಭೆಯಲ್ಲಿ ಕುಮಾರಣ್ಣವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ KIDB ಅಧಿಕಾರಿಗಳಿಂದ ಮಾಹಿತಿ ತಗೊಂಡು ಮುಂದೆ ಇದಕ್ಕೆ ಯಾವ ರೀತಿ ರೈತರಿಗೆ ಅನುಕೂಲ ಆಗೋಂಥದ್ದನ್ನ ನಾವು ಒಂದು ತೀರ್ಮಾನ ಮಾಡ್ತೀರಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟು ಬೇರೆ ಇನ್ಯಾವುದೇ ಆ ಸಭೆಯಲ್ಲಿ ಕುಮಾರಣ್ಣವ್ರು ಆಶ್ವಾಸನೆ ಕೊಡ್ತಕ್ಕಂಥದ್ದಾಗ್ಬೋದು, ಇಲ್ಲ ನಾವು ಕೊಡತಕ್ಕಂಥದ್ದಾಗ್ಬೋದು, ಯಾವುದೂ ಆಗಿಲ್ಲ.